ನಮಗೆ ಅದು ಗೊತ್ತೇ ಇಲ್ಲ ಕಣಮ್ಮ. ನನಗೆ ಅದ್ರ ಅವಸ ಇದೆ ಗೊತ್ತಿಲ್ಲ. ಇವ್ರು ಹುಡುಗರು ಮಾಡ್ಕೊಂಡು ನಮಗೆ ತಲೆಗೆ ತಂದು ಇಟ್ಟಿದ್ರು. ಊರ್ ಗೌಡ್ರು ಅವತ್ತು ಮೊನ್ನೆ ಅವ್ರಿಗೆ ಕೀ ಕೊಟ್ಟರು, ನೀವೇ ಪೂಜೆ ಮಾಡ್ಕೊಳ್ಳಿ. ಅನಾದಿ ಕಾಲದಿಂದಲೂ ಪ್ರವೇಶ ಇರಲಿಲ್ಲ. ನಾವು ತಹಶೀಲ್ದಾರಿಗೆ ದೂರು ಕೊಟ್ಟಿದ್ದು, ಮುಜರಾಯಿ ಇಲಾಖೆ ದೇವಸ್ಥಾನದೊಳಗೆ ಯಾಕೆ ಪ್ರವೇಶ ಕೊಡ್ತಿಲ್ಲ ಅಂತ ಹೇಳಿದರು ಮೇಡಮ್. ಪ್ರವೇಶ ಮಾಡಿದ ಮೇಲೆ ಯಾರೂ ಊರ ಜನಗಳು ಹತ್ರಕ್ಕೂ ಬರ್ತಿರ್ಲಿಲ್ಲ. ಕೆಲವರು ಅಲ್ಲೆಲ್ಲೇ ಕುಸು ಅಂತ ಮಾತಾಡ್ತಿದ್ರು. ಹಿಂದೆಲ್ಲ ಯಾವುದೂ ಇರಲಿಲ್ಲ. ಈಗ ಹುಡುಗರು ಎದ್ದ ಮೇಲೆ ಈಗ ಹಿಂಗೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಏನು ಮಾಡೋಕ್ಕಲ್ಲ ಮೇಡಮ್, ಈಗ ಕಾನೂನೇ ಬಂತಿದ್ದು, ಅದಕ್ಕಿಂತ ನಾವು ದೊಡ್ಡವನಲ್ಲ. ಅಧಿಕಾರಿಗಿಂತ ಮುಂಚಿತವಾಗಿ ನಾವು ಅವ್ರು ಸಮಾಧಾನದಲ್ಲಿ ಕೇಳಿದರೆ ನಾವು ಬಿಟ್ಕೊಡ್ತಿದ್ದು. ನಾನು ಮೊದಲೇ ಹೇಳಿದ್ದೆ, ಇದು ಇಲ್ಲಿಗೆ ನಿಲ್ಸೋಣ, ಇದು ತುಂಬ ಎಳ್ಕೊಂಡು ಹೋದರೆ ನಮಗೂ ತೊಂದರೆ, ನಿಮಗೂ ತೊಂದರೆ. ಸ್ವಾತಂತ್ರ್ಯ ಬಂದು 77 ಹಾಗೂ ಸಂವಿಧಾನ ಜಾರಿಯಾಗಿ 74 ವರ್ಷಗಳಾದವು. ಆದರೂ ಈ ದೇಶದಲ್ಲಿ ಸಮಾನತೆಯ ಕನಸು ಇನ್ನೂ ಕನಸಾಗಿ ಉಳಿದಿದೆ. ಈ ದೇಶದ ಹಳ್ಳಿಗಳಲ್ಲಿ ದಲಿತರ ಮೇಲಿನ ದೌರ್ಜನ್ಯ, ಶೋಷಣೆ ಹಾಗೂ ಅಸ್ಪೃಶ್ಯತೆ ಆಚರಣೆ ಇನ್ನೂ ನಿಂತಿಲ್ಲ. ದೇವಾಲಯಗಳಿಗೆ ಪ್ರವೇಶ ನಿರಾಕರಿಸುತ್ತಿರುವ ಘಟನೆಗಳು ನಿತ್ಯ ವರದಿಯಾಗುತ್ತಲೇ ಇವೆ. ಇದೀಗ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಇಂಥದ್ದೊಂದು ಘಟನೆ ನಡೆದಿದೆ. ಡಿಸೆಂಬರ್ 3ರಂದು ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಸಮೀಪದಲ್ಲಿರುವ ನರಸೀಪುರ ಗ್ರಾಮದಲ್ಲಿ ದಲಿತ ಸಮುದಾಯದ ಯುವಕರು ತಹಸೀಲ್ದಾರ್ ಸುಮಂತ್ ನೇತೃತ್ವದಲ್ಲಿ ಅಲ್ಲಿನ ತಿರುಮಲ ದೇವಾಲಯದೊಳಗೆ ಪ್ರವೇಶ ಮಾಡಿದರು. ಇದರಿಂದ ಸಿಟ್ಟಿಗೆದ್ದ ಬಲಾಢ್ಯ ಜಾತಿಯ ಗ್ರಾಮಸ್ಥರು ದೇವಾಲಯದಲ್ಲಿ ಪೂಜೆಯನ್ನೇ ನಿಲ್ಲಿಸಿಬಿಟ್ರು. ಸುದ್ದಿ ಎಲ್ಲೆಡೆ ಹರಡುತ್ತಿದ್ದಂತೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಭೆ ನಡೆಸಿ ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕೊನೆಗೆ ದೇವಾಲಯಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶ ನೀಡಲು ಗ್ರಾಮಸ್ಥರು ಒಪ್ಪಿದ್ದಾರೆ ಎಂದು ಉಪವಿಭಾಗಾಧಿಕಾರಿ ದಲ್ದೀಜ್ ಕುಮಾರ್ ತಿಳಿಸಿದ್ದಾರೆ. ಒಂದು ವೇಳೆ ದಲಿತರಿಗೆ ಪ್ರವೇಶ ನಿರಾಕರಿಸಿದರೆ ಕಾನೂನು ಕ್ರಮ ಜರುಗಿಸುವುದಾಗಿಯೂ ಅವರು ಎಚ್ಚರಿಕೆ ನೀಡಿದ್ದಾರೆ. ನರಸೀಪುರ ಗ್ರಾಮದಲ್ಲಿ 9 ದೇವಸ್ಥಾನಗಳಿದ್ದು ಅದರಲ್ಲಿ ತಿರುಮಲ ದೇವರ ಗುಡಿಯೇ ಪ್ರಮುಖವಾಗಿದೆ. ಮುಜರಾಯಿ ಇಲಾಖೆ ಮೂಲಕ ದೇವಸ್ಥಾನದಲ್ಲಿ ಅರ್ಚಕರನ್ನ ನೇಮಿಸಲಾಗಿದೆ. ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ, ಎಲ್ಲ ಜಾತಿಯ ಜನರಿಗೂ ದೇಗುಲದಲ್ಲಿ ಮುಕ್ತ ಅವಕಾಶ ಇದೆ ಎಂಬ ಫಲಕವನ್ನ ಮುಜರಾಯಿ ಇಲಾಖೆ ಈ ದೇವಸ್ಥಾನದಲ್ಲಿ ಅಳವಡಿಸಿಲ್ಲ. ಈ ಘಟನೆ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳುವ ಸಲುವಾಗಿ ಈ ದಿನ.com ನರಸೀಪುರ ಗ್ರಾಮಕ್ಕೆ ಭೇಟಿ ನೀಡಿತು. ಘಟನೆ ಬಗ್ಗೆ ಗ್ರಾಮಸ್ಥರನ್ನ ಮಾತನಾಡಿಸಿದಾಗ ಶತಮಾನಗಳಿಂದ ನಡೆದು ಬಂದ ಕಟ್ಟುಪಾಡನ್ನ ದಲಿತ ಯುವಕರು ಮುರಿದರೆಂಬ ಅಸಮಾಧಾನದ ಜೊತೆಗೆ ಕಾನೂನಿನ ಭಯ ಅವರ ಮುಖಗಳಲ್ಲಿ ಎದ್ದು ಕಾಣ್ತಾ ಇತ್ತು. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆ ಬೆಳವಾಡಿ ಸಮೀಪದಲ್ಲಿರುವಂಥ ನರಸೀಪುರ ಗ್ರಾಮಕ್ಕೆ ಇವತ್ತು ಭೇಟಿ ನೀಡಿದ್ದೀವಿ. ಅದರಲ್ಲಿ 250ರಿಂದ 300 ಕುಟುಂಬದವರು ಕುರುಬ ಸಮುದಾಯಕ್ಕೆ ಸೇರುವಂತಹ ಜನರು ಇಲ್ಲಿದ್ದಾರೆ. ಇನ್ನು 13ರಿಂದ 14 ಕುಟುಂಬಸ್ಥರಲ್ಲಿ ದಲಿತ ಸಮುದಾಯಕ್ಕೆ ಸೇರುವಂತಹ ಜನರು ನರಸೀಪುರ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಒಳ ಪ್ರವೇಶ ಇಲ್ಲ ಅಂತ ಹೇಳಿದರು. ಬನ್ನಿ, ಸತ್ಯಾಂಶಗಳನ್ನು ನಾವು ಈ ನರಸೀಪುರ ಗ್ರಾಮಕ್ಕೆ ನಾವು ಭೇಟಿ ನೀಡಿದ್ದೀವಿ. ಈ ನರಸೀಪುರ ಗ್ರಾಮಸ್ಥರ ಹತ್ರ ನಾವು ಯಾವ ರೀತಿ ಅವತ್ತಿನ ದಿನ ಸಮಸ್ಯೆಗಳೇ ಯಾವ ರೀತಿ ಎದುರಾಗಿದೆ ಅಂತ ಅಂದ್ಬಿಟ್ಟು ನಾವು ಅವರಲ್ಲೇ ಮಾತಾಡ್ಸೋಣ. 2 ತಿಂಗಳಿಂದಲೇ ದೂರು ಕೊಟ್ಟಿದ್ದು, ಆ ದೂರಿನ ಮೇಲೆಗೆ ಪರಿಶೀಲನೆ ಮಾಡ್ತೀನಿ, ತನಿಖೆ ತೊಗೊಳ್ತೀನಿ ಅಂತ VA ಮತ್ತು RI ಹತ್ರ ತನಿಖೆ ತೊಗೊಂಡ್ರು. ತನಿಖೆ ತೊಗೊಂಡಾದ್ಮೇಲೆ ಅವರು ಗ್ರಾಮಕ್ಕೆ ನಾನು ಒಂದ್ಸಲ ವಿಸಿಟ್ ಕೊಟ್ಟು ಅವ್ರಿಗೆ ಹೇಳ್ತೀನಿ, ಮುಜರಾಯಿ ಇಲಾಖೆ ದೇವಸ್ಥಾನದೊಳಗೆ ಯಾಕೆ ಪ್ರವೇಶ ಕೊಡ್ತಿಲ್ಲ ಅಂತ ಹೇಳಿದರು ಮೇಡಮ್. ಆ ರೀತಿ ಮೊನ್ನೆ ಮಂಗಳವಾರ ಅವರು ಬಂದರು, ತಹಶೀಲ್ದಾರು. ಅವ್ರ ಸಮ್ಮುಖದಲ್ಲಿ 2 ದಲಿತ ಹುಡುಗರು ಪ್ರವೇಶ ಮಾಡಿ ದೇವಸ್ಥಾನಕ್ಕೆ ಯಾರು ತಡೆ ಹಿಡ್ತಾರೋ ನಾನು ಕಾನೂನು ಕ್ರಮ ಜರುಗಿಸ್ತೀನಿ ಅಂತ ಹೇಳಿದರು. ಆವಾಗ ದಲಿತ ಹುಡುಗರು ನಾವು ಪ್ರವೇಶ ಮಾಡಿದರು. ಒಂದು ಸವರ್ಣೀಯರು ಒಂದು 200 ಜನ ಮಂದಿ ಇದ್ದರು. ಅವರು ಮೊದಲು ನಾವು ತಡೆ ಹಿಡಿಯಲ್ಲ, ಅದು ನಿಮ್ಮ ಎಲ್ಲರಿಗೂ ಹಕ್ಕಿದೆ ಹೋಗಿ ಅಂತ ಹೇಳಿದರು. ನಾವು ಪ್ರವೇಶ ಮಾಡಿದ ಕೂಡಲೇ ಅವ್ರಿಗೇನಾಯಿತು, ನಮ್ಮ ಜಾತಿ ಕೆಡಿಸಿದ, ಕುಲ ಕೆಡಿಸಿದ, ಹಾಗೆ ಜಾತಿ ನಿಂದನೆ ಮಾಡಿದರು. ಅಲ್ಲೇ ಇವರು ತಹಶೀಲ್ದಾರ್ ಎದುರುಗಡೆನೆ ನಾವು ಒಳಗೆ ಹೋಗಿ ಬಂದಿದ್ದಕ್ಕೆ ಪೂಜೆನೇ ನಿಲ್ಲಿಸಿದ್ರು. ಪೂಜೆನೇ ಮಾಡಲಿಲ್ಲ, ದೇವಸ್ಥಾನದ ಪೂಜೆನೇ ಸ್ಥಗಿತ ಮಾಡಿ 2 ದಿನ ಪೂಜೆ ಸ್ಥಗಿತ ಮಾಡಿ ಆಮೇಲೆ ತಹಶೀಲ್ದಾರು, AC ಸಾಹೇಬರು ಮತ್ತು DOC ಸಾಹೇಬರು, ಸಬ್ ಇನ್ಸ್ಪೆಕ್ಟ್ರು ಇವರೆಲ್ಲ ಬಂದ ಮೇಲೆ ಹೇಳಿದ ಮೇಲೆ ಈಗ ಒಂದು ಸ್ವಲ್ಪ ಶಾಂತರಾಗಿ ಪೂಜೆ ಎಲ್ಲರಿಗೂ ಇದೇ ಎಲ್ಲ ಜನಾಂಗದವರು ಪ್ರವೇಶ ಮಾಡ್ಬೋದು ಅಂತ ಒಪ್ಪಿಗೆ ನೀಡಿದ್ದಾರೆ ಗ್ರಾಮಸ್ಥರು. 2 ವರ್ಷದಿಂದ ನಾವು ಟ್ರೈ ಮಾಡ್ತಿದ್ದೀವಿ. ಮುಜರಾಯಿಗೆ ಒಂದು ಬೋರ್ಡ್ ಬಂದಿದೆ. ಆ ಬೋರ್ಡ್ ಹಾಕಿ ಅಂತ ಹೇಳ್ತಾಯಿದ್ದು ಗ್ರಾಮಸ್ಥರಿಗೆಲ್ಲರಿಗೂ. ಅವ್ರು ಹಾಕಲ್ಲ ಅಂತ ಇದು ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾವು 2 ವರ್ಷದಿಂದ ಹೇಳ್ತಿದ್ದಾರೆ ಇದೇ ಥರನ. 2 ವರ್ಷದಿಂದ ಕೂಡ ಹಾಕಿಲ್ಲ ಮೇಡಮ್, ಇವಾಗಲೂ ಹಾಕಿಲ್ಲ ಮೇಡಮ್. ದೇವಸ್ಥಾನ ಎಂಟ್ರಿ ಕೊಟ್ಟ ಮೇಲೆ ಪೂಜೆ ಏನಾರು ಮಾಡಿದ್ರಾ? ಪೂಜೆ ಇಲ್ಲ ಮೇಡಮ್, ಅವ್ರು ಯಾರೂ ಬಂದಿರಲಿಲ್ಲ. ಬಂದಿದ್ದು ಪೂಜಾರಿ ಒಬ್ಬರೇ ಬಂದಿದ್ದು.
ಅವ್ರ ಜೊತೆ ಒಂದು 2 ಜನ ಬಂದಿದ್ರು ಅಷ್ಟೇ, ಅಷ್ಟು ಬಿಟ್ಟರೆ ಯಾರೂ ಬಂದಿರಲಿಲ್ಲ. ಊರಿನ ಗೌಡ್ರು ಮತ್ತು ಕೋಮಗೌಡರು ಅಂತ ಇರ್ತಾರೆ, ಅವ್ರು ಯಾರೂ ಬಂದಿಲ್ಲ. ಈಗ ಒಳಗೆ ಪ್ರವೇಶ ಮಾಡಿದ್ರಲ್ಲ, ಪ್ರವೇಶ ಮಾಡಿದಾಗ ಯಾವ ರೀತಿ ಇತ್ತು ವಾತಾವರಣ? ಪ್ರವೇಶ ಮಾಡಿದ ಮೇಲೆ ಯಾರೂ ಊರ ಜನಗಳು ಹತ್ರಕ್ಕೂ ಬರ್ತಿರ್ಲಿಲ್ಲ. ಕೆಲವರು ಅಲ್ಲೇ ಕುಸು ಅಂತ ಮಾತಾಡ್ತಿದ್ರು. ಹಂಗಾಯ್ತು ಹಿಂಗಾಯ್ತು, ಹಂಗೆ ಮಾಡಿದ್ರು, ನಮ್ಮ ಜಾತಿ ಹಿಂಗಾಗಿದೆ, ಹಂಗೆ ಮಾಡಿದ್ರು, ಒಳಗೆ ನುಗ್ಗಿ ಇದು ಮಾಡಿದ್ರು ಅಂತ ಅದೇ ಇದು ಕುಸು ಮಾತಾಡ್ತಿದ್ರು ಜನಗಳು. ಈಗ ಪ್ರವೇಶ ಮಾಡಾದ್ಮೇಲೆ ನಿಮ್ಮ ಊರಿಂದ ನಿಮ್ಮ ಸಮುದಾಯ ಸೇರುವಂಥ ಜನರಲ್ಲಿದ್ರ? ನಾವೊಂದು 8 ಜನ ಹುಡುಗರಿದ್ದು ನಮ್ಮೆಲ್ಲ ಪ್ರವೇಶ ಮಾಡಿಸಿದ್ರು. ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು. ಮೊದಲೆಲ್ಲ ದೇವಸ್ಥಾನಕ್ಕೆ ಒಳಗೆ ಹೋಗ್ತಿದ್ರಾ? ಇಲ್ಲಿ ನಾವು ಹೋದರೆ ಅಲ್ಲ, ಅವ್ರು ಹೋಗ್ತಿದ್ರಾ? ಯಾರು ಹೋಗ್ತಿರ್ಲಿಲ್ಲ, ಅವ್ರು ಹೋಗಾರು. ಯಾರು? ಅವು ಅಲ್ಲಿ ಕುರುಬರು ಹೋಗಾರು. ನಿಮ್ಮನ್ನು ಬಿಡ್ತಿರ್ಲಿಲ್ಲ? ಇಲ್ಲ. ಏನಾದ್ರು ಅಂತಿದ್ರಾ? ಏನಾದ್ರು ಏನು ಅಂತಿರಲಿಲ್ಲ, ನಾವು ಹೋಗ್ತಿರ್ಲಿಲ್ಲ. ಹೋಗೋದು ಮಂಗಳಾರತಿ ಮಾಡ್ಸ್ಕೊಳೋದು, ಹೊಟ್ಟೆಲಿ ನಿಂತ್ಕೊಂಡು ಇಷ್ಟು ಕೆಲಸ ಮಾಡ್ಕೊಂಡು ಬರ್ತದ್ದು ಅಷ್ಟೇ. ಯಾಕೆ ಅವ್ರ ಕೈಲಿ ಮಾತು? ಅಂತಿದ್ರ ಅವಾಗೆಲ್ಲ ಏನಾದ್ರು ಏನೂ ಅಂತಿರ್ಲಿಲ್ಲ. ಹೇಗಿತ್ತು ನಿಮ್ಮ ಊರು ಕುರುಬ ಸಮುದಾಯಕ್ಕೂ ಮತ್ತು ದಲಿತ ಸಮುದಾಯಕ್ಕೂ ಒಡನಾಟ? ಏನು ಅಂದ ನಾವು ಸುಮ್ಮನೆ ಈಗೀಗ ಇದೆಲ್ಲ ಬರ್ತೈತೆ. ಈಗೆಲ್ಲ ಇಷ್ಟೆಲ್ಲ ಆಗಿದೆಯಲ್ವಾ? ಈಗ ರೋಡಲ್ಲೆಲ್ಲ ಸಿಗ್ತಾರೆ, ಮಾತಾಡಿಸ್ತಾರೆ, ಅವರೆಲ್ಲ ಮಾತಾಡಿಸ್ತಾ ಇದ್ದಾರೆ. ಮಾತಾಡಿಸ್ತಿದಾರ? ದೇವಸ್ಥಾನಕ್ಕೆ ಒಳಗೆ ಪ್ರವೇಶ ಕೊಟ್ಟಿರೋದು ಖುಷಿ ಅನ್ಸಿದ್ಯಾ? ಖುಷಿನೇ, ಇನ್ನೇನು ಹೋಗಿ ಬಂದ್ಮೇಲೆ ಖುಷಿನೇ. ತಾತನ ಕಾಲದಿಂದಲೂ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ತಂದೆ ತೀರಿಗೆ 10 ವರ್ಷ ಆಯಿತು. 10 ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ. ಇದು ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ದೇವಸ್ಥಾನ ಕಟ್ಟೋದಕ್ಕೆ ನಮ್ಮ ಗ್ರಾಮಸ್ಥರೇ ದುಡ್ಡು ಹಾಕಿರೋದು. ಬೇರೆ ಯಾರ್ದು ಹತ್ರನೂ ಸಹಾಯ ತಗೊಂಡಿಲ್ಲ, ಸರ್ಕಾರದಿಂದಲೂ ತಗೊಂಡಿಲ್ಲ. ನಮ್ಮದು ಇದಾಗಿ ಒಂದು ಗ್ರಾಮ ಸಂಸ್ಥೆಯಾಗಿ ನಡೀತಾ ಇತ್ತು. ಗ್ರಾಮ ಸಂಸ್ಥೆ ಏನಾಗಿತ್ತು ಅಂದರೆ, ಈಗ 13-14ರಲ್ಲಿ ಮುಜರಾಯಿಗೆ ಸೇರಿಸ್ಕೊಂಡಿದ್ದಾರಂತೆ. ಅದು ನಾವು ಸೇರಿಸಿಲ್ಲ, ಆಟೋಮೆಟಿಕ್ಕಾಗಿ ಸೇರ್ಪಡೆ ಆಗಿದೆ ಅಂತೆ. 13-14 ಅಂತ ಸೋಯಮೋಟ ಆಗಿದೆಯಂತೆ. ಆಮೇಲೆ ಇತ್ತೀಚೆಗೆ ಈಗ ದಲಿತರು ನಮಗೆ ಇಲ್ಲಿ ಇರಲಿಲ್ಲ, ಪ್ರವೇಶ ಇರಲಿಲ್ಲ, ಅಲ್ಲಿ ಇವ್ರು ಮಾಡ್ತಿದ್ರು, ಏನು ಅನ್ಕಾಯೆಲ್ಲ ಮಾಡ್ಕೊಡ್ತಿದ್ದು, ಪೂಜೆ ಮಾಡಿಕೊಡ್ತಿದ್ದು, ಬಂದು ಇದು ಮಾಡೋರು. ಈಗ ನಾವು ಪ್ರವೇಶ ಮಾಡಬೇಕು ಅಂತೇಳಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ನಮಗೆ ಅದು ಗೊತ್ತೇ ಇಲ್ಲ ಕಣಮ್ಮ, ನನಗೆ ಅದ್ರ ಅವಸ ಇದೆ ಗೊತ್ತಿಲ್ಲ. ಇವ್ರು ಹುಡುಗರು ಮಾಡ್ಕೊಂಡು ನಮಗೆ ತಲೆಗೆ ತಂದು ಇಟ್ಟಿದ್ರು. ಹೆಂಗ ಹಿಂದಿಂದು ಇವತ್ತು ಹೇಳ್ಕೋಬಾರ್ದು, ಅದನ್ನ ಹೇಳ್ಕೊಂಡ್ರೆ ನಾವು ಇವತ್ತು ಅನ್ನ ಕೊಟ್ಟಿದ್ದಾರೆ ನಮಗೆ, ಒಂದು ಎಲ್ಲದನ್ನೂ ಸೌಲಭ್ಯ ಕೊಟ್ಟಿದ್ದಾರೆ, ಒಂದು ಅಣ್ಣ ತಮ್ಮಗಳ ನಾವು ಬದುಕೊಂಡು ಹೋಯ್ದೀವಿ. ನಾವೇನು ಅವ್ರನ್ನ ಇದು ಮಾಡಿಲ್ಲ. ಈಗ ಹುಟ್ಟಿ ನಮಗೆನ್ನ ತೊಂದರೆ ಮಾಡಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಊರು ಗೌಡ್ರು ಅವತ್ತು ಮೊನ್ನೆ ಅವ್ರಿಗೆ ಕೀ ಕೊಟ್ಟರು, ನೀವೇ ಪೂಜೆ ಮಾಡ್ಕೊಳ್ಳಿ ಅಂತಂದ್ರೆ. ಇಷ್ಟೊಂದು ಸೌಹಾರ್ದತೆ ಇದು ಅಂದಮೇಲೆ ಅವ್ರಿಗೆ ಅಷ್ಟೊಂದು ಯಾಕೆ ದ್ವೇಷ ನಮ್ಮೂರ ಮೇಲೆ? ದೇವಸ್ಥಾನಕ್ಕೆ ಬಾಗಿಲು ಬಿಡಲ್ಲ, ಓಪನ್ ಮಾಡಲ್ಲ, ಆ ಥರ ಇತ್ತು. ಇಲ್ಲ ಮೇಡಮ್ ಅವರೇ, ಅದು ಯಾವುದೂ ಇಲ್ಲ, ಸುಳ್ಳು ಅದು ಯಾವುದೇ ರೀತಿಯಿಂದ ಆ ಥರ ನಡೆದೂ ಇಲ್ಲ. ಯಾಕೆಂದರೆ ಅವ್ರವ್ರ ಇಷ್ಟ, ಅವ್ರು ಹೋಗ್ಬೋದು. ಈಗ ನಮ್ಮದು ಕಾಯಕ ನಾವು ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ದೇವರಿಗೆ. ನಾವು ದೇವಸ್ಥಾನದೊಳಗೆ ಹೋಗಲ್ಲ ಇದುವರೆಗೂ. ನಮ್ಮ ಮುಚ್ಚಾದ ಕಾಲದಿಂದ ಈಗ ನಮಗೆ ನಮ್ಮ ಮೈಯಿಂದ ಎಲ್ಲ ಸೇರ್ಕೊಂಡು 3 ತಲೆಮಾರು ಐತೆ ಸರ್. 3 ತಲೆಮಾರಿಂದ ನಾವು ಹಂಗೆ ನಡ್ಕೊಂಬರ್ತಾಯಿದ್ವಿ. ಗುಡಿ ಒಳಕ್ಕೆ ಹೋದ ತಕ್ಷಣ ಏನು ನಮಗೇನು ದೇವರು ಎದ್ದು ಬಂದು ವರ ಕೊಡಲ್ಲ. ಈಚೆಲ್ಲಿ ನಿಂತಿರುವೆ ವರ ಕೊಡ್ತಾರೆ, ಆಯಿತಾ? ಒಳಗೆ ಹೋದ್ರೂ ಕೊಡ್ತಾರೆ. ಅದಕ್ಕೆ ಒಳಗೆ ನಮ್ಮದು ಪದ್ಧತಿ ಏನು ಮಾಡ್ಕೊಂಬಂದೀವಿ ಅದು ಮಾಡ್ಕೊಂಬರ್ತೀವಿ. ನಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೂ ನಮ್ಮ ಮುತ್ತಾತನ ಕಾಲದಲ್ಲೇ ಯಾವುದೇ ಥರದ್ದು ಈಗ ನಾವು ಸರ್ಕಾರಿ ಕಾನೂನಾತ್ಮಕ ಇರಲಿಲ್ಲ. ಏನು ನಮ್ಮ ಹಳ್ಳಿಲಿ ಒಂದು ಕಟ್ಟುಪಾಡು ನೀತಿ ನಿಯಮಗಳಿತ್ತು, ಅದೇ ರೀತಿ ನಡ್ಕೊಂಬರ್ತಾಯಿದ್ರು. ಅವ್ರೀಗೊಂದು ಅಷ್ಟೀಚೆಗೆ ಯಾವುದೋ ಒಂದು ಬೋರ್ಡ್ ತಂದು ದತ್ತಿ ಇಲಾಖೆದೊಂದು ಹಾಕಿದರು. ಅದನ್ನು ನಾವು ಹೊರಗಡೆ ಹಾಕಿರಲಿಲ್ಲ, ಒಳಗಡೆ ಇತ್ತು. ಅದನ್ನು ಹಾಕಲೇಬೇಕು, ನಮಗೂ ಪ್ರಾವಿಷನ್ ಇದೆ, ನಾವು ಒಳಗಡೆ ಹೋಗ್ಬೇಕು, ಪ್ರವೇಶ ಮಾಡಬೇಕು, ಪೂಜೆ ಮಾಡಬೇಕು, ಪುರಸ್ಕಾರ ಮಾಡಬೇಕು, ನಮಗೆ ಅನುಮತಿ ಕೊಡ್ತಿಲ್ಲ ಅಂತ ಇಲ್ಲವ್ರಿಗೆ ಕೇಳ್ಕೊಂತ ಬಂದರು. ಅದಕ್ಕೂ ನಾವು ಸ್ವಲ್ಪ ಸಾವಿರ ಕೂತ್ಕೊಂಡಲ್ಲವ, ಹಿಂದೆ ನಿಮ್ಮ ತಂದೆ ತಾಯಿಗಳೆಲ್ಲ ಏನು ನಿಮ್ಮ ಅಜ್ಜ ಕಾಲದಿಂದ ಕವಿತೆ ಆರ್ತಿ ನಡ್ಕೊಂಡು ಹೋಗೋಣ ಅಂದ್ಕೊಂಡು ನಾವು ಕೇಳಿದು. ಅದಕ್ಕೆ ಅವ್ರು ಇರ್ದುವಾಗಿ ಮತ್ತೆ ಇಲ್ಲ ನಾ ಕಾನೂನಾತ್ಮಕ ಹೋಗ್ತೀನಿ ಅಂತೇಳಿ ಕಾನೂನು ತಗೊಂಬಂದು ಈ ಮೊನ್ನೆ ಮಂಗಳವಾರ ಸಹ ತಹಸೀಲ್ದಾರ್ ಮುಂದೆ ನಿಲ್ಲಿಸ್ಕೊಂಡು ನಾವು ಒಳಗೆ ಹೋಗಲೇಬೇಕು ಅಂತ ಜೋರು ಮಾಡಿದ್ರು. ಅದಕ್ಕೆ ನಾವೇನು ಯಾರುವೆ ಅದಕ್ಕೆ ವಿರುದ್ಧವಾಗಿ ಮತ್ತೆ ಮಾತಾಡಲಿಲ್ಲ. ಕಾನೂನು ಬಂದ ಮೇಲೆ ನಾವು ಅದಕ್ಕೆ ತಲೆಬಾಗ್ತೀವಿ. ಆಯಿತು ಸಮಯ ಕಳಿಸಿ ಒಂದು ಅದಕ್ಕಿಂತ ಫಸ್ಟು ನಾವು ಕೇಳೋದೊಂದು ರಿಕ್ವೆಸ್ಟ್ ಮಾತ್ರ, ಅವ್ರ ತಂದೆ ತಾಯಿಗಳು ಕರೆಸಿ ಅವ್ರಿಗೆ ಕೇಳಿ, ಫಸ್ಟ್ ಅವ್ರ ಮನಸ್ಸಲ್ಲಿ ಅನಿಸಿಕೆ ಅವ್ರಿಗೆ ಕೇಳಿ, ಅನಂತರ ಬೇಕಾದ್ರೆ ನೀವು ಕಳಿಸಿ ಅಂತ ಹೇಳಿದಷ್ಟು. ಅಷ್ಟಕ್ಕೆ ಅವ್ರನ್ನ ಕರೆಸಲ್ಲ. ನಾವೇ ಮುಂದೆ ಬದುಕರು ಬಾಳೋರು, ನಮ್ಮ ತಂದೆ ತಾಯಿಗಳು ಎಲ್ಲ ವಿದ್ಯಾವಂತರು, ನಾವು ದೇಶ ತಿರುಗಿರೋರು, ನಾವು ಬುದ್ಧಿವಂತರು, ನಮ್ಮಪ್ಪ ರೆಡ್ರು, ಅವ್ರು ಎದುರ್ತಾರೆ ಹೋಗಕ್ಕೆ ಬರೋಕ್ಕೆ ಅಂದ್ಕೊಂಡು ಅವರು
ಹೇಳಿದರು, ತಹಸೀಲ್ದಾರ್ ಕಳಿಸಿದ್ರು. ಸರ್ ದೇವಸ್ಥಾನ ಶುರುವಾಗಿ ಎಷ್ಟು ವರ್ಷ ಆಯಿತು ಸರ್? ಅದು ನಮಗೆ ಗೊತ್ತಿಲ್ಲ ಮೇಡಮ್. ಅದು ಇದೀಗ ಹೊಸ ಓಪನ್ ಇರೋದು 80 ಹಳೆ ದೇವಸ್ಥಾನಕ್ಕಿತ್ತು ಇಲ್ಲಿ ಮಾಡಿರೋದು 81 82 ಮಾಡಿರ್ಬೋದು. 84 ಓಪನ್ ಆಗಿದೆ. ಅವಾಗಿಂದಲೂ ಇದೇ ನೀತಿ ನಿಯಮದಲ್ಲಿ ನಡ್ಕೊಂಬರ್ತಿದ್ವು. ಆಮೇಲೆ ಸಂಪ್ರದಾಯ ಅಂತಂದರೆ ಈಗ ಅವರು ಒಳಗಡೆನೂ ಬರ್ತಿರಲಿಲ್ಲ, ಬಂದು ಇಲ್ಲಿ ನಿಂತ್ಕೊಂಡು ಅವ್ರು ಅಣ್ಕೆ ಮಾಡಿಸ್ಕೊಂಡು ಹೋಗೋರು ಎಲ್ಲ. ಅಂದರೆ ನಮ್ಮ ಕೆಲಸದಲ್ಲಿ ಅವರು ಭಾಗಿಯಾಗರು, ಬೇರೆ ಕೆಲಸಗಳಾಗಲ್ಲ. ಆದರೆ ದೇವಾಲಯದಲ್ಲಿ ಮಾತ್ರ ಇರಲಿಲ್ಲ. ಅವ್ರ ಅಜ್ಜನ ಕಾಲದಲ್ಲಿ ಇರಲಿಲ್ಲ ಅವರು. ಅದೇ ರೀತಿ ಅವ್ರು ನಡ್ಕೊಂಬತ್ತಿದ್ರು. ಈಗ ಮಕ್ಕಳ ಕಾಲದಲ್ಲಿ ಈ ಥರ ಬಂದರು. ಸರ್ ಇಲ್ಲಿ ಪೂಜೆ ಮಾಡುವಂತಹ ಅರ್ಚಕರು ಯಾರು ನೇಮಕ ಮಾಡಿದ್ದೀರಾ ಅಥವಾ ನಿಮ್ಮ ಕಡೆಯಿಂದ ಯಾರು? ಇಲ್ಲ ಮೇಡಮ್, ಅದು ನಮ್ಮೇನು ಒಂದು ನೀತಿ ನಿಯಮದಲ್ಲಿ ಅಂದರೆ ನಮ್ಮ ಊರ ಅನುಸರಣೆ ಮೇಲೆ ಇಂಥರೇ ಪೂಜೆ ಮಾಡ್ಬೇಕು ಅಂತೇಳಿ ಅವರಿಗೆ ಸ್ವಲ್ಪ ನಾವು ಜಮೀನಿಗೆಲ್ಲ ಬಿಟ್ಟಿರ್ತೀವಿ. ಅವ್ರು ಮಾಡ್ಕೊಂಬತ್ತಾರೆ. ಇಲ್ಲಿ ಅವತ್ತಿನ ಕಾಲದಲ್ಲಿ ಅವರೇ ಮಾಡ್ಕೊಂಬತ್ತಿದ್ದಾರೆ. ಅವ್ರ ಅಜ್ಜನ ಕಾಲದಲ್ಲಿ ಅವರೇ ಮಾಡ್ಕೊಂಬತ್ತಾರೆ ಒಬ್ಬರೇ. ನರಸೀಪುರ ಗ್ರಾಮದಲ್ಲಿ ಯಾವ್ಯಾವ ಸಮುದಾಯ ಜನರು ಇಲ್ಲಿ ವಾಸಿಸ್ತಾ ಇದ್ದಾರೆ? ಒಂದೇ ಸಮುದಾಯ, ಕುರುಬ ಸಮುದಾಯ ಬಿಟ್ಟರೆ ಯಾವುದಿಲ್ಲ. ಮತ್ತೆ ಇವರು ಅವರು 12 ಮನೆ ಇದ್ದಾರೆ. 12 ಮನೆ. 12 ಮನೆ. ಅವ್ರು ಹೇಗೆ ಬಂದಿದ್ದಾರೆ ಸರ್? ಅವ್ರು ಮೂಲತಃ ಇದೇ ಊರೇನಾ? ಇದೇ ಊರು. ಈಗ ಅಧಿಕಾರಿಗಳ ತನಕ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಊರಲ್ಲೇ ಬಗೆಹರಿಸ್ಕೋಬೋದಿತ್ತು. ಅವರು ಊರಿನ ಜನಗಳಿಗೆ ಮರ್ಯಾದೆ ಕೊಡ್ದಂಗೆ ಅವರು ಆಫೀಸ್ ಮುಖಾಂತರ ಬಂದರು. ಫಸ್ಟು ನಾವು ಕೊಡ್ತಿದ್ದು ಗ್ರಾಮದಲ್ಲಿ ಬಂದು ಕೊಡ್ತಿದ್ರು, ಅದೇ ತೀರ್ಮಾನ. ಈಗ ಆಫೀಸ್ ಮುಖಾಂತರ ಬಂದಿದ್ದಾರೆ, ಈಗ ಕೊಟ್ಟಿರೋದು ಅದೇ ತೀರ್ಮಾನ ಮೇಡಮ್. ಇಷ್ಟೇ ನಾವು ಹೇಳೋದು. ಈಗ ಅಧಿಕಾರಿಗಳ ಮೂಲಕ ಬರೋದಕ್ಕಿಂತ ಮುಂಚೆ ಈಗ ನಮ್ಮನ್ನೇ ಕೂರಿಸಿ ಮಾತಾಡಿದ್ರೆ ನಾವೇ ಪ್ರಯೋಜನ ಕೊಡ್ತಿದ್ದು. ನಾವು ಮಾತಾಡ್ತಿದ್ದು, ನಾವು ಬರ್ರಪ್ಪ, ನಿಮಗೂ ಅಧಿಕಾರ ಇದೆ, ನಾವು ಮಾಡಿದ್ದೀವಿ, ನೀವು ಮಾಡ್ಕೆ ಬರ್ರಿ, ಇಷ್ಟೇ ಹೇಳ್ತಿದ್ದು. ಅವಾಗಲೂ ಅಧಿಕಾರಿಗಿಂತ ಮುಂಚಿತವಾಗಿ ನಾವು ಅವ್ರು ಸಮಾಧಾನದಲ್ಲಿ ಕೇಳಿದರೆ ನಾವು ಬಿಟ್ಕೊಡ್ತಿದ್ದು. ಈಗ ಅಧಿಕಾರ ಬರಬೇಕಾದ ಅವಶ್ಯಕತೆನೇ ಇರಲಿಲ್ಲ ನಮ್ಮೂರಿಗೆ. ಫಸ್ಟ್ಗೆಲ್ಲ ಅವರು ಸಮಾಧಾನದಲ್ಲಿ ಕೂತ್ಕೊಂಡು ಕೇಳಿದರೆ ನಾವು ಬಿಟ್ಕೊಡ್ತಿದ್ದು. ಫಸ್ಟ್ ಹೆಂಗಿತ್ತೋ ಇವಾಗಲೂ ಹಂಗಿರೋಣ ಅಂದ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾಯಿದ್ದು ಅಷ್ಟೇ ಮೇಡಮ್. ಈಗ ದೇವಸ್ಥಾನಕ್ಕೆ ಪ್ರವೇಶ ಮಾಡಿರೋದು ಖುಷಿ ಆಗಿದೆಯಮ್ಮ ಇಲ್ವಾ? ಖುಷಿನೇ. ಈಗ ಮಕ್ಕಳು ಇದು ಬಂದ್ವಲ್ಲ, ಖುಷಿನೇ. ದೇವಸ್ಥಾನಕ್ಕೆ ಹೋದ್ರು, ಎಂಥದ್ದು ಅದು ಇದು ಕೇಳಿರು, ಸೋನಿ ಭಾವನ ಎಂಥದ್ದು ಅದು ಕೇಳಿರು, ಇನ್ನು ಖುಷಿನೇ. ಬಸ್ಸು ರೈಲು ಕಾರಣಕ್ಕಾಗಿ ಅಕ್ಕಪಕ್ಕ ಕೂತಿದ್ದೇವೆ. ಹೋಟೆಲ್ ಕಾರಣಕ್ಕಾಗಿ ಸಹಪಂಕ್ತಿ ಭೋಜನ ಮಾಡಿದ್ದೇವೆ. ನೌಕರಿ ಕಾರಣಕ್ಕಾಗಿ ಒಟ್ಟಾಗಿ ಓಡಾಡಿದ್ದೇವೆ. ಅಲ್ಲಿ ಇಲ್ಲಿ ಮದುವೆಗಳು ಆಗಿವೆ. ಇಲ್ಲಿ ಆಗುತ್ತಿರುವ ಬದಲಾವಣೆಗಳು ಹೆಚ್ಚಾಗಿ ಬಹಿರಂಗ ಒತ್ತಡದವು. ಅಂತರಂಗ ಕತ್ತಲಲ್ಲೇ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.